ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಿಡುಗಡೆ ಆಗ್ತಾ ಇದೆ, ಕಾಂತಾರ ಅಂತ ಹೇಳಿ. ಆ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗನು ನೋಡಲೇಬೇಕಾಗಿರುವಂಥ ಸಿನಿಮಾ. ಧಾರ್ಮಿಕವಾಗಿ ಭಗವಂತನನ್ನು ತೆರೆಯ ಮೇಲೆ ತಂದಂತಹ ಒಂದು ವಿಶೇಷವಾದ ಕಥನ. ಆ ಒಂದು ಇತಿಹಾಸ ಪೂರಕವಾದ ಸಿನಿಮಾವನ್ನು ತುಂಬ ಜನ ನೋಡೋದಕ್ಕೆ ಅಂತ ಹೇಳಿ ಕುಣಿಗಲ್ ಪದ್ಮ ಟಾಕೀಸ್ ಹತ್ರ ಕಾಯ್ತಾ ಇದ್ದಾರೆ. ನಾವು ಕೂಡ ಅವರ ಅಭಿಪ್ರಾಯ ಹೇಗಿದೆ ಎಂಬುದನ್ನು ಸಂಗ್ರಹ ಮಾಡೋಣ ಬನ್ನಿ. ಸಿನಿಮಾ ಹೇಗಿತ್ತು? ಸೂಪರ್ ಆಗಿದೆ ಸರ್. ಹೇಗಿತ್ತು ಸಿನಿಮಾ? ಸೂಪರ್ ಆಗಿದೆ. ಹೇಗಿತ್ತು ಸಿನಿಮಾ? ನೆಕ್ಸ್ಟ್ ಲೆವೆಲ್ ಗುರು. ಯಾವುದು ಇಷ್ಟ ಆಯಿತು? ಚೆನ್ನಾಗಿತ್ತು ಸರ್. ಸೂಪರ್ ಆಗ ಮೂವಿ, 100 ದಿನ ಗ್ಯಾರಂಟಿ. ತುಂಬ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಸರ್ ಪಿಕ್ಚರ್. ಹೆಂಗಿತ್ತು ಸಿನಿಮಾ? ಚೆನ್ನಾಗಿದೆ ಸರ್. ಸೂಪರ್ ಸೂಪರ್ ಚೆನ್ನಾಗಿದೆ. ಹೇಗಿತ್ತು ಸಿನಿಮಾ? ಸರ್ ಸೂಪರ್ ಆಗೈತೆ. ರಾಜಮೌಳಿ ಲೆವೆಲ್ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು. ಸೂಪರ್ ಸರ್. ಸೂಪರ್ ಚೆನ್ನಾಗಿದೆ. 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 ಮೂವಿ ಸೂಪರ್ ಆಗಿದೆ ಸರ್. ಮೂವಿ ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೂಪರ್ ಇದೆ ಸರ್ ಮೂವಿ. ಚೆನ್ನಾಗಿದೆ. ಸೂಪರ್ ಆಯಿತು. ಫ್ಯಾಂಟಾಸ್ಟಿಕ್ ಮೂವಿ. ಚೆನ್ನಾಗಿದೆ ಸರ್. ಇನ್ನೊಂದು ಸಲ ನೋಡಿ. ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡಿಗರು ಮಾಡಿರೋದು ರಿಷಬ್ ಶೆಟ್ಟಿ ಅತ್ಯುನ್ನತ ಜಗತ್ತಿನಲ್ಲೇ ಪ್ರಚಾರ ಆಗುವಂಥ ಒಳ್ಳೆ ಸೂಪರ್ ಮೂವಿ. ಎಲ್ಲರೂ ನಮ್ಮ ಕನ್ನಡಿಗರು ನೋಡಿಬಿಟ್ಟು ಇದನ್ನ ಚಿತ್ರನ ಯಶಸ್ಸುಗೊಳಿಸ್ಬೇಕು ಅಂತ ಕೇಳ್ಕೊತೀವಿ. ಹೇಗಿತ್ತು? ಇದು ಗುಳಿಗ ಮೂವಿ ಅಲ್ಲ, ರುದ್ರ ಗುಳಿಗ ಮೂವಿ ಇದು. ಹೇಗಿತ್ತಮ್ಮ ಸಿನಿಮಾ? ಹೇಗಿತ್ತು? ಸೂಪರ್. ನಮಸ್ಕಾರ. ಹೇಗಿತ್ತು ಸಿನಿಮಾ? ಹೇಗಿತ್ತು? ಸೂಪರ್. ಮಾತಾಡಿ. ಸಿನಿಮಾ ಹೇಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಆಗೋದು ಬೋಣ. ಹೇಗಿತ್ತಮ್ಮ ಸಿನಿಮಾ? ಸೂಪರ್ ಆಗಿದೆ ಸರ್. ಹೇಗಿತ್ತು ಸಿನಿಮಾ? ಮೂವಿ ಮಾತ್ರ ಬೆಂಕಿ. ಹೇಗಿತ್ತಮ್ಮ ಸಿನಿಮಾ? ಚೆನ್ನಾಗಿತ್ತು. ಹೇಗಿತ್ತಮ್ಮ ಸಿನಿಮಾ? ಸೂಪರ್. ಹೇಗಿತ್ತು? ಸೂಪರ್ ಆಗೋದಣ್ಣ. ಹೇಗಿತ್ತು ಸಿನಿಮಾ? ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಯಾವ್ದು ಇಷ್ಟ ಆಯ್ತು? ಯಾವ ಪಾತ್ರ ಇಷ್ಟ ಆಯ್ತು? ಸೂಪರ್. ಎಲ್ಲ ಸೂಪರ್ ಆಗಿದೆ. ಹೇಳಪ್ಪ, ಯಾವ ಸಿನಿಮಾ ಹೇಗಿತ್ತು? ಸಿನಿಮಾ ಸೂಪರ್ ಆಗೈತೆ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು, ಆ್ಯಕ್ಟಿಂಗು ಅಲ್ಟಿಮೇಟ್. ಚೆನ್ನಾಗಿದೆ. ಸೂಪರ್ ಆಗಿದೆ. ಎಲ್ಲವನ್ನು ನೋಡ್ಬೋದು. ಹೇಗಿತ್ತು ಸಿನಿಮಾ? ಏನನ್ನಿಸ್ತು? ಸೂಪರ್ ಅಂಕ. ಏನನ್ನಿಸ್ತು ಸಿನಿಮಾ ನೋಡಿ? ಸೂಪರ್ ಆಯ್ತು. ಸೂಪರ್ ಆಯ್ತು ಫಿಲಮ್ ಅದು. ಸೂಪರ್. ಹೇಗಿತ್ತು ಸಿನಿಮಾ ಹೇಳಿ? ಯಾರು ಸಿನಿಮಾ ನೋಡಿಲ್ಲ ನೀವು? ಅಣ್ಣ ಹೇಗಿತ್ತಣ್ಣ ಸಿನಿಮಾ? ಚೆನ್ನಾಗಿತ್ತಣ್ಣ. ಹೇಗಿತ್ತು? ಚಿಂದಿ ಹೇಗಿತ್ತಮ್ಮ ಸಿನಿಮಾ? ಸೂಪರ್ ಸರ್ ಮೂವಿ ಸೂಪರ್ ಆಗಿದೆ. ಕನ್ನಡದಲ್ಲಿ ಈ ಥರ ಮೂವಿ ಬರ್ತಾ ಇರಬೇಕು. ಒಳ್ಳೆ ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ. ಸಖತ್ತಾಗಿದೆ. ತುಂಬ ಇದು ಬರ್ತು. ಸೂಪರ್ ಆಗೈತೆ. ಚಿಕ್ಕ ಹೇಗಿತ್ತು? ಚೆನ್ನಾಗಿತ್ತು ಸರ್. ಚೆನ್ನಾಗಿ ಅಂದ್ರೆ ಯಾವ ಥರ? ಮೂವಿ ನೋಡೋಕೆ ಇಂಟ್ರೆಸ್ಟ್ ಆಗಿದೆ. ಮೂವಿ ಮಾತ್ರ ಮಸ್ತು ಚೆನ್ನಾಗಿದೆ. ಸೂಪರ್ ಮೂವಿ ಮಾತ್ರ ಕಾಂತಾರ. ಸೂಪರ್. ಹೇಳಿ. ಸೂಪರ್ ಆಗಿತ್ತು ಫಿಲಮ್. ತುಂಬ ಚೆನ್ನಾಗಿದೆ. ಇಷ್ಟು ಅದ್ಭುತವಾಗಿ ಕನ್ನಡದಲ್ಲಿ ಬಂದೇ ಇಲ್ಲ ಫಿಲಮು. ಅಷ್ಟು ಚೆನ್ನಾಗಿದೆ. ಸೂಪರ್ ಆಗಿತ್ತು ಮಾತ್ರ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಇದು. ಸೂಪರ್ ಆಗಿದೆ. ಸಾಕಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಚಪ್ಪಲಿ ಬಿಟ್ಟು ಮೂವಿ ನೋಡಿದಂಥ ಮೂವಿ ಇದು. ಅಷ್ಟು ಚೆನ್ನಾಗಿದೆ. ನಮ್ಮ ಧರ್ಮನ ಎತ್ತಿಡಿದೆ. ಸ್ಕ್ರೀನ್ ಮೇಲೆ ದೇವರೇ ಬಂದಂಗಿತ್ತು. ನಮ್ಮ ಧರ್ಮನ ಎತ್ತಿಡ್ದಿದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ಚಪ್ಪಲಿ ಬಿಟ್ಟು ನೋಡಬೇಕು. ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಡುಗಡೆ ಆಗಿದೆ. ಖಂಡಿತ ಇದು ತುಂಬ ಹೆಮ್ಮೆ ಪಡೋಂಥ ವಿಚಾರ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿನ ಇಡೀ ಪ್ರಪಂಚಕ್ಕೆ ಹರಡೋವಂಥದ್ದು ನಿಜವಾಗ್ಲೂ ಹೆಮ್ಮೆ ಪಡೋಂಥ ವಿಚಾರನೇ. ನಿಜವಾಗ್ಲೂ ನಾನಂತೂ ಚಪ್ಪಲಿ ಬಿಟ್ಟು ಕ್ಲೈಮ್ಯಾಕ್ಸ್ ನೋಡಿದ್ದೀನಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ಸೂಪರ್. ರಿಷಬ್ ಶೆಟ್ಟಿ ಸೂಪರ್ ಆಗೈತೆ. ಯಾವ ಥರ ಸೂಪರ್ ಆಗಿತ್ತು? ಸೂಪರ್ ಹಿಟ್ ಮೂವಿ ಅಣ್ಣ. ಸೂಪರ್ ಅಣ್ಣ. ಸೂಪರ್ ಅಣ್ಣ. ಸೂಪರ್ ಪಾಯಿಂಟ್. ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಇದೆಲ್ಲ ಕೂಡ ಕುಣಿಗಲ್ ಪದ್ಮ ಚಿತ್ರಮಂದಿರದಲ್ಲಿ ಆ ಸಿನಿಮಾ ನೋಡಿದಂಥ ಸಿನಿಮಾ ರಸಿಕರು ಹಾಡಿದ ಮಾತುಗಳು. ಬಂಧುಗಳೇ, ನೀವು ಕೂಡ ಮಿಸ್ ಮಾಡ್ದಳೆ ಕನ್ನಡ ಸಿನಿಮಾವನ್ನು ನೋಡಿ. ಅದು ಕಾಂತಾರವನ್ನು ಮಿಸ್ ಮಾಡಬೇಡಿ. ನಾವೆಲ್ಲ ಕನ್ನಡಿಗರು ಕೂಡ ಇವತ್ತು ಅಂತಾರಾಷ್ಟ್ರೀಯ ಸಿನಿಮಾಗಳನ್ನು ಪೈಪೋಟಿ ಮಾಡೋ ಸಂದರ್ಭದಲ್ಲಿ ಕಾಂತಾರ ಕನ್ನಡ ಸಿನಿಮಾವನ್ನು ಬೆಂಬಲಿಸಬೇಕು. ಅದಕ್ಕಾಗಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರು ಟಿಕೆಟ್ನ ಖರೀದಿ ಮಾಡಿ ಟಾಕೀಸ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್
ಮಾಡಿ. ವಸಂತವಾಣಿಯನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ಅಭಿನಂದನೆ ವಿನಂತಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.